ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಎಸ್ಐಟಿ ಕಚೇರಿಯಲ್ಲಿ ಆಪರೇಷನ್ ಅಸ್ಥಿಪಂಜರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಚರ್ಚೆ ಇದು. ನೋಡಿ, ಇವತ್ತು 13ನೇ ಸ್ಪಾಟ್ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಬೇಕಿತ್ತು. ಆದರೆ ಈವರೆಗೂ ಕೂಡ ಮಣ್ಣು ಅಗೆಯುವ ಕಾರ್ಯ ಶುರು ಆಗಿಲ್ಲ. ಧರ್ಮಸ್ಥಳದಲ್ಲಿ ಅನೇಕ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳಿಂದ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಯಾಕೆ ಅಂತ ಅಂದ್ರೆ 13ನೇ ಪಾಯಿಂಟ್ನಲ್ಲಿ ಇಷ್ಟೊತ್ತಿಗಾಗಲೇ ಕಾರ್ಯಾಚರಣೆ ಸ್ಟಾರ್ಟ್ ಆಗಬೇಕಾಗಿತ್ತು. ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರುವಂತಹ ಕಾರಣಕ್ಕಾಗಿ ಇನ್ನೂ ಕೂಡ ಉತ್ಖನನ ಕಾರ್ಯ ಶುರುವಾಗಿಲ್ಲ. ಈಗ ಆಲ್ರೆಡಿ ಅನಾಮಿಕ ದೂರುದಾರ ಎಸ್ಐಟಿ ಕಚೇರಿಗೆ ವಕೀಲರ ಜೊತೆಗೆ ಬಂದಿದ್ದಾನೆ. ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅದು ಎಸ್ಐಟಿಯ ಮುಖ್ಯಸ್ಥರಾದ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಚರ್ಚೆ ಇದು. ಒಂದಷ್ಟು ಕಾರಣಗಳಿದೆ. ಅಲ್ಲಿ ಉತ್ಖನನ ಕಾರ್ಯ ಈಗ ಮಾಡಬೇಕಾ ಬೇಡವಾ? ಒಂದು ವೇಳೆ ಮಾಡೋದಿದ್ರೆ ಆ ಮಾರ್ಕಿಂಗ್ ಜಾಗ ಏನು ಮಾಡಿದ್ದಾರೆ ಅಲ್ಲಿ ಮಾತ್ರ ಮಣ್ಣಗಿಯುವಂಥ ಕಾರ್ಯ ಆಗಬೇಕಾ ಅಥವಾ ಅದರ ಸುತ್ತಮುತ್ತ ಮಾಡಬೇಕಾ? ಈಗ ಅಲ್ಲಿ ಒಂದು ವೇಳೆ 13ನೇ ಪಾಯಿಂಟಲ್ಲಿ ಏನೂ ಸಿಗಲಿಲ್ಲ ಅಂತ ಅಂದರೆ ಮುಂದೆ ಏನು ಮಾಡಬೇಕು? ತನಿಖೆ ಹೇಗೆ ನಡಿಬೇಕು? ಆಮೇಲೆ ಇಲ್ಲಿವರೆಗೂ ಕೂಡ ಏನೆಲ್ಲ ಆಗಿದೆ, ಯಾಕಂತಂದರೆ 1ನೇ ಪಾಯಿಂಟಿಂದ 12ನೇ ಪಾಯಿಂಟ್ವರೆಗೂ ಕೂಡ ಉತ್ಖನನ ಕಾರ್ಯ ಮುಕ್ತಾಯ ಆಗಿದೆ. ಅದರಲ್ಲಿ 2 ಜಾಗ ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಅವಶೇಷಗಳು ಪತ್ತೆ ಆಗಿಲ್ಲ, ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಹಾಗಾಗಿ 13ನೇ ಪಾಯಿಂಟ್ ಮುಗಿದ ಮೇಲೆ ಎಗೇನ್ ಆತನನ್ನು ವಿಚಾರಣೆಗೆ ಒಳಪಡಿಸಿ ಮತ್ತೇನಾದರೂ ಬೇರೆ ಜಾಗಗಳನ್ನು ಆತ ತೋರಿಸ್ತಾನ, ಆಗ ಅಲ್ಲಿ ಮಣ್ಣಗಿಯುವಂಥ ಕೆಲಸ ಆಗತ್ತಾ? ಇದಕ್ಕೆ ಆತ ಏನು ಹೇಳ್ತಾನೆ, ಅಧಿಕಾರಿಗಳು ಏನು ನಿರ್ಧಾರ ತಗೋತಾರೆ? ಒಂದು ವೇಳೆ ಈಗ ಆ ಪಾಯಿಂಟ್ಗಳೇನು ಮಾರ್ಕ್ ಮಾಡಿದ್ರು ಆ ಪಾಯಿಂಟಲ್ಲಿ ಈಗ ಏನೂ ಸಿಕ್ಕಿಲ್ಲ, ಸೊ ಹಾಗಾಗಿ ಅದರ ಸುತ್ತಮುತ್ತ ಏನಾದರೂ ಅಗಿಯುವಂಥ ಕೆಲಸ ಆಗತ್ತಾ? ಅದು ಕೂಡ ಮಹತ್ವದ ಮೀಟಿಂಗ್ನಲ್ಲಿ ಚರ್ಚೆ ಆದ ಬಳಿಕ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಆರಂಭದಲ್ಲಿ 5ನೇ ಪಾಯಿಂಟ್ವರೆಗೂ ಏನೂ ಸಿಕ್ಕಿರಲಿಲ್ಲ, 6ನೇ ಪಾಯಿಂಟಲ್ಲಿ ಮಾತ್ರ ಸಿಕ್ಕಿದೆ, ಉಳಿದಂತೆ ಇನ್ನೊಂದು ಪಾಯಿಂಟಲ್ಲಿ ಸಿಕ್ಕಿದೆ. ಎಸ್ಐಟಿ ಅಧಿಕಾರಿಗಳಿಗೆ ಸವಾಲಾಗಿದೆಯಾ ಹಾಗಾದರೆ 13ನೇ ಪಾಯಿಂಟ್? ಏಕಾಏಕಿ ಪ್ಲಾನ್ ಅನ್ನ ಎಸ್ಐಟಿ ಅಧಿಕಾರಿಗಳು ಬದಲಾವಣೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ವಿದ್ಯುತ್ ಕಂಬ ದೃಶ್ಯದಲ್ಲಿ ನಾವು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ವಿ. ಬ್ರಿಡ್ಜ್ ಇದೆ, ವಿದ್ಯುತ್ ಕಂಬ ಇದೆ, ಅದರ ಸಮೀಪನೇ 13ನೇ ಪಾಯಿಂಟ್ ಇದೆ. ಈಗ ಅಲ್ಲಿ ಒಂದು ವೇಳೆ ಏನಾದರೂ ಉತ್ಖನನ ಕಾರ್ಯ ಮಾಡಿದ್ರೆ ವಿದ್ಯುತ್ ಕಂಬಕ್ಕೆ ಹಾನಿ ಆಗುತ್ತೆ. ಸೊ ಮುಂದಿನ ಕಾರ್ಯಾಚರಣೆ ಹೇಗೆ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಪ್ಲಾನ್ ಬೇರೆ ಮಾಡ್ಕೋತಾ ಇದ್ದಾರೆ. ಒಂದು ಕಡೆ ಎಸ್ಐಟಿ ಅಧಿಕಾರಿಗಳಿಗೆ ಇದು ಸವಾಲಾಗಿ ಪರಿಣಮಿಸಿದೆ. ಯಾಕೆ ಅಂತ ಅಂದ್ರೆ ಬ್ರಿಡ್ಜ್ ಇದೆ, ವಿದ್ಯುತ್ ಕಂಬ ಇದೆ, ಅದರ ಸಮೀಪನೇ ಈ 13ನೇ ಪಾಯಿಂಟ್ ಇದೆ. ವಿಡಿಯೋ ತೋರಿಸ್ತಾ ಇದೀವಿ ನೋಡಿ, 13ನೇ ಪಾಯಿಂಟ್ ಅಂತ ಅಧಿಕಾರಿಗಳು ಮಾರ್ಕ್ ಮಾಡಿರುವಂಥ ಜಾಗ, ಅದರ ಪಕ್ಕದಲ್ಲೇನೆ ಇದೆ ನೋಡಿ ಕಂಬಗಳು. ಈಗ ಅಲ್ಲಿ ಏನಾದರೂ ಉತ್ಖನನ ಕಾರ್ಯ ಮಾಡಬೇಕು ಅಂತ ಏನಾದರೂ ಅಧಿಕಾರಿಗಳು ಮುಂದಾದಂಥ ಸಂದರ್ಭದಲ್ಲಿ ವಿದ್ಯುತ್ ಕಂಬಕ್ಕೆ ಹಾನಿಯಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈಗ 13ನೇ ಪಾಯಿಂಟ್ನ ವಿಚಾರವಾಗಿ ಅಧಿಕಾರಿಗಳು ತಮ್ಮ ನಿರ್ಧಾರವನ್ನು ಚೇಂಜ್ ಮಾಡ್ತಾರೆ. ಪ್ಲಾನಲ್ಲಿ ಒಂದಷ್ಟು ಬದಲಾವಣೆ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ. ಆ ಥರ ಬದಲಾವಣೆ ಆದಮೇಲೆ ಮುಂದೆ ಏನು ಮಾಡ್ತಾರೆ ಅಧಿಕಾರಿಗಳು? ಎಗೇನ್ ಈಗ ಮತ್ತೆ ಬೇರೆ ಜಾಗ ಏನಾದರೂ ಮಾರ್ಕ್ ಮಾಡುವಂಥ ಕೆಲಸ ಆಗತ್ತಾ? ಅಥವಾ ಇಲ್ಲಿವರೆಗೂ ಏನು ಆತ ತೋರಿಸಿರೋ 13 ಜಾಗ ಇದೆ, 13 ಜಾಗ ಆದಮೇಲೆ ತನಿಖೆ ಹೇಗೆ ನಡೆಸ್ತಾರೆ? ಇಲ್ಲಿವರೆಗೂ ಏನೆಲ್ಲ ಪತ್ತೆ ಆಗಿದೆ, ಎಲ್ಲೆಲ್ಲಿ ಉತ್ಖನನ ಕಾರ್ಯ ಆಗಿದೆ, ಇದೆಲ್ಲ ಕೂಡ ಮಾಹಿತಿಯನ್ನು ಇವತ್ತಿನ ಮೀಟಿಂಗ್ನಲ್ಲಿ ಎಸ್ಐಟಿಯ ಮುಖ್ಯಸ್ಥರು ಪಡ್ಕೋತಾರೆ. ಅದರ ಜೊತೆಗೆ ಮುಂದಿನ ತನಿಖೆ ಹೇಗೆ ಮಾಡಬೇಕು ಅನ್ನುವಂಥ ಆಯಾಮದಲ್ಲೂ ಕೂಡ ಒಂದಷ್ಟು ಮಾತುಕತೆ ಆಗುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯಲ್ವಾ? ಬೇರೆ ಸ್ಥಳದಲ್ಲಿ ಮಣ್ಣು ಅಗೆಯೋದಕ್ಕೆ ಎಸ್ಐಟಿ ನಿರ್ಧಾರ ಮಾಡ್ತಾ ಇದೆ ಅನ್ನುವಂಥ ಮೇಲ್ನೋಟಕ್ಕೆ ಮಾಹಿತಿ ಗೊತ್ತಾಗ್ತಾ ಇದೆ. ಅಧಿಕಾರಿಗಳಿಂದ ಇಂಚಿಂಚು ಮಾಹಿತಿಯನ್ನ ಎಸ್ಐಟಿ ಮುಖ್ಯಸ್ಥರು ಪಡ್ಕೊಳ್ತಾ ಇದ್ದಾರೆ. ಆಪರೇಷನ್ ಅಸ್ಥಿಪಂಜರದ ಬಗ್ಗೆ ಪ್ರಣವ್ ಮೊಹಂತಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಇಂದಿನ ಕಾರ್ಯಾಚರಣೆ, ಅದರ ಜೊತೆಗೆ ಇಲ್ಲಿವರೆಗೂ ಆಗಿರುವಂಥ ತನಿಖೆ ಬಗ್ಗೆ ಚರ್ಚೆ ಆಗ್ತಾ ಇದೆ. 13ನೇ ಪಾಯಿಂಟ್ ಬಹಳ ಕುತೂಹಲ ಕೇಳಿಸಿದಂಥ ಪಾಯಿಂಟ್ ಅದು. ಆ ಜಾಗದಲ್ಲಿ ಏನಾದರೂ ಸಿಗತ್ತಾ, ಸಿಗಲ್ವಾ? ಒಂದು ವೇಳೆ ಸಿಕ್ಕಿದ್ರೆ ತನಿಖೆ ಹೇಗೆ ಹೋಗುತ್ತೆ? ಸಿಗಲಿಲ್ಲ ಅಂತ ಅಂದ್ರೆ ಮುಂದೆ ಏನು ಮಾಡ್ತಾರೆ? ನೋಡಿ, 10 ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂತಂದ್ರೆ ಆತ ಇದ್ದಿದ್ದಂಥ ಆತನಿಗೆ ಬಹಳ ಆತ್ಮವಿಶ್ವಾಸ ಇತ್ತು, ಕಾನ್ಫಿಡೆನ್ಸ್ ಇತ್ತು.
ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಆತ ಮುಂದೆ ಬಂದಿದ್ದ, ಅದನ್ನು ತೋರಿಸ್ತೀನಿ ಅಂತ ಹೇಳಿ ಆತ ಮುಂದೆ ಬಂದಿದ್ದಾನೆ. ಆದರೆ ಎಲ್ಲೂ ಕೂಡ 1-2 ಜಾಗ ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಈ ವಿಚಾರವಾಗಿಯೂ ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾ ಇದೆ. 13ನೇ ಪಾಯಿಂಟಲ್ಲಿ ಉತ್ಖನನ ಕಾರ್ಯ ಮಾಡಬೇಕಾ ಬೇಡವಾ, ಅಥವಾ ಮತ್ತೆ ಈಗ ವಿಚಾರಣೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಆತನಿಂದ ಮಾಹಿತಿಯನ್ನು ಪಡ್ಕೊಂಡು ಏನು ಮಾಡ್ತಾರೆ ಅನ್ನುವಂಥದ್ದು ಸದ್ಯ ಈಗಿರುವಂಥ ಕುತೂಹಲ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಮಹತ್ವದ ಚರ್ಚೆ ನಡೀತಾ ಇದೆ. ಆ ಮೀಟಿಂಗಲ್ಲಿ ಗೊತ್ತಾಗುತ್ತೆ. ಬಹುಶಃ ಈಗ ಆಲ್ರೆಡಿ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗಬೇಕಿತ್ತು. ಯಾಕಂತಂದರೆ ಹೇಳಿ ಕೇಳಿ 11 ಗಂಟೆ 11:30 ಅಷ್ಟೊತ್ತಿಗೆಲ್ಲ ಆ್ಯಸ್ ಯೂಶುವಲ್ ಇಷ್ಟು ದಿನ ಏನು ಉತ್ಖನನ ಕಾರ್ಯ ನಡೀತಾ ಇತ್ತು ಅದು ಆಗ್ತಾ ಇತ್ತು. ಬೆಳ್ತಂಗಡಿ SIT ಕಚೇರಿಗೆ ದೂರುದಾರ ಆಗಮಿಸಿದ್ದಾನೆ. ವಕೀಲರ ಜೊತೆಗೆ SIT ಕಚೇರಿಗೆ ಅನಾಮಿಕ ವ್ಯಕ್ತಿ ಬಂದಿದ್ದಾರೆ. ಸ್ಪಾಟ್ ನಂಬರ್ 13 ಅಥವಾ ಬೇರೆ ಕಡೆ ಪರಿಶೀಲನೆ ಮಾಡುವಂತ ವಿಚಾರವಾಗಿ ಆತನೊಟ್ಟಿಗೆ ಚರ್ಚೆ ಆಗ್ತಾ ಇದೆ. ಅನಾಮಿಕನ ಜೊತೆ ಅಧಿಕಾರಿಗಳು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ತಲಾಶ್ ಬಗ್ಗೆ ಮಾತುಕತೆ ಆದ ಬಳಿಕವೇ ಸ್ಪಾಟ್ಗೆ ಎಂಟ್ರಿ ಕೊಡ್ತಾರೆ. SIT ಅಧಿಕಾರಿಗಳ ಜೊತೆ ಮಾಸ್ಕ್ ಮನ್ ತೆರಳುತ್ತಾನೆ. ನೋಡಿ, ಈಗ ತಲಾಶ್ ಬಗ್ಗೆ ಏನು ಮಾತುಕತೆ ಆಗುತ್ತೆ, 13ನೇ ಪಾಯಿಂಟಿಗೆ ಹೋಗಬೇಕಾ ಬೇಡವಾ ಅಥವಾ ಬೇರೆ ಜಾಗದಲ್ಲಿ ಏನಾದರೂ ಮಾಡಬೇಕಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಚರ್ಚೆ ಆಗುತ್ತೆ. ಆ ಚರ್ಚೆ ಆದ ಬಳಿಕನೇ ಆ ಜಾಗಕ್ಕೆ ಹೋಗಬೇಕಾ ಬೇಡವಾ ಅನ್ನುವಂಥದ್ದು ಕೂಡ ಮೀಟಿಂಗ್ ಆದ್ಮೇಲೆ ಗೊತ್ತಾಗುತ್ತೆ. ಆತನೊಟ್ಟಿಗೆ ಮಾತುಕತೆ ಆಗತ್ತೆ. SIT ಅಧಿಕಾರಿಗಳ ಜೊತೆಗೆ ಆಗ ಮಾಸ್ಕ್ ಮ್ಯಾನ್ ಕೂಡ ಹೋಗ್ತಾನೆ. ಈಗ 13ನೇ ಪಾಯಿಂಟು ಸದ್ಯ SIT ಅಧಿಕಾರಿಗಳಿಗೆ ಸವಾಲಾಗಿದೆ. ಕಾರಣ ಇಷ್ಟೇ, ಈಗ 13ನೇ ಪಾಯಿಂಟಲ್ಲಿ ಮಾಡಬೇಕಾ ಅಥವಾ ಅದರ ಸುತ್ತಮುತ್ತ ಮಾಡಬೇಕಾ? ಅಲ್ಲಿ ವಿದ್ಯುತ್ ಕಂಬ ಬೇರೆ ಅಡ್ಡ ಇದೆ, ರೋಡ್ ಪಕ್ಕದಲ್ಲೇ ಇರುವಂಥ ಜಾಗ, ಅದು ಜನರು ಓಡಾಟ ಇರುತ್ತೆ. ಈ 13ನೇ ಪಾಯಿಂಟ್ ಸದ್ಯ ಈಗ ಅಧಿಕಾರಿಗಳು ಏನು ತೀರ್ಮಾನ ತಗೋತಾರೆ ಅನ್ನುವಂಥದ್ದೇ ಸದ್ಯ ಇರುವಂಥ ಕುತೂಹಲ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೀಟಿಂಗ್ ಕೂಡ ಆಗ್ತಾ ಇದೆ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ. ಯಾಕಂತಂದರೆ ನೋಡಿ, ಯಾವಾಗ 5ನೇ ಪಾಯಿಂಟ್ವರೆಗೂ ಏನೂ ಸಿಕ್ಕಿರಲಿಲ್ಲ, ಆಗ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಒಂದಷ್ಟು ಟೀಕೆಗಳು ಚರ್ಚೆಗಳು ನಡೀತಾ ಇತ್ತು. ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಆತ ಸುಳ್ಳು ಹೇಳ್ತಾ ಇದ್ದಾನೆ ಅಥವಾ ಅಧಿಕಾರಿಗಳ ದಿಕ್ತಪ್ಪಿಸ್ತಾ ಇದ್ದಾನೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ, ಇಲ್ಲ ಅಂತಂದರೆ ಆತ ಹೇಳಿರುವಂಥ ಪ್ರಕಾರವಾಗಿ ನೂರಾರು ಶವಗಳಲ್ಲಿ ಅಟ್ಲೀಸ್ಟ್ ಒಂದು 4-5 ಆದರೂ ಸಿಗಬೇಕಿತ್ತು, ಅದ್ಯಾವುದೂ ಸಿಕ್ಕೇ ಇಲ್ಲ. ಸೊ ಹಾಗಾಗಿ ಎಗೇನ್ ಈಗ SIT ಅಧಿಕಾರಿಗಳು ಏನು ಮಾಡ್ತಾರೆ, ಇದೆಲ್ಲದರ ನಡುವೆ ಮತ್ತೊಬ್ಬ ವ್ಯಕ್ತಿ ಬೇರೆ ಬಂದಿದ್ದಾನೆ. ಬಾಲಕಿಯ ಮೃತದೇಹದ ವಿಚಾರವಾಗಿ ಆತ ದೂರು ಕೂಡ ಕೊಟ್ಟಿದ್ದಾನೆ. ಆತನಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆ ಕರೆಯುವಂಥ ಕೆಲಸ ಆಗುತ್ತೆ.